ನಾವೆಲ್ಲ ಸಿನಿಮಾ ಮುಖಾಂತರವಾಗಿ ಜನರಿಗೆ ಒಂದು ಸಂದೇಶವನ್ನ ಕೊಡಬೇಕು, ಆ ಮೂಲಕವಾಗಿ ಜನರು ಅದನ್ನ ಮೆಚ್ಚುವಂತಿರಬೇಕು. ಆದರೆ ಕಾಂಟ್ರವರ್ಸಿಗಳಿಂದ ಸಂದೇಶ ಕೊಡೋದ್ರಿಂದ ಯಾರಿಗಿದ್ರ ಲಾಭ? ಈ ರೀತಿಯ ಪದಬಳಕೆಯಿಂದ ಯಾರು ಏನನ್ನ ಕಲಿತಾ ಇದ್ದಾರೆ? ಹಾಗಾದ್ರೆ ದೊಡ್ಡ ವ್ಯಕ್ತಿಗಳಿಂದ ಮಾತುಗಳು ಬರಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಇರಬೇಕು. ದೇಹ ತೂಕ ಇದ್ರೆ ಸಾಲದು, ಮಾತು ಕೂಡ ತೂಕದಿಂದ ಕೂಡಿರಬೇಕು. ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನವನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿಯಿಂದ ಇಂತಹ ಪದಬಳಕೆ ಶೋಭೆ ತರೋದಿಲ್ಲ. ತಗಡು ಮತ್ತು ಗುಮ್ಮಿಸ್ಕೊಳ್ತ್ಯಾ, ಇದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ಮತ್ತು ಅವರು ಹೆಣ್ಮಕ್ಳ ಬಗ್ಗೆ ಮಾತನಾಡಿದ ವಿಚಾರವಾಗಿ ಏನು ದೂರು ದಾಖಲಾಗಿದೆ ಅದು ಅವರ ಪರ್ಸನಲ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮೇಡಮ್ ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿಲ್ಲ ಸರ್. ಅದು ನಾನು ನೋಡಿದೆ, ನನ್ನ ಪರವಾಗಿ ಅಂತಲ್ಲ, ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತು ಅದೇನೋ ಮಾತಾಡಿದ್ದಾರೆ ಸರ್, ಅದೇನೋ ಅವ್ರು ಮಾಡಿಕೊಳ್ಳಿ ಸರ್, ಏನು ಇದ್ದೇ ಇರ್ತದಲ್ಲ ಸರ್. ಬಟ್ ನೋಡೋಣ ಸರ್ ಏನಾಗ್ತದೆ, ಅದು ಅವ್ರಿಗೆ ಗೊತ್ತಿರಬೇಕು. ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಅಸ್ತಿರೋರು, ಏನು ಗೊತ್ತಾಗ್ತದೆ ಸರ್. ಅದು ತಪ್ಪು ಸರ್, ಯಾರಾದರೂ ತಪ್ಪೇ ಸರ್. ನಮ್ಮ ಅದೇನು ಅವ್ರಿಗೆ ಗೊತ್ತಿರ್ತದೆ. ನಾವೆಲ್ಲ ಇಲ್ಲಿ ಮೇಡಮ್ ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ, ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್. ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಏನಿಲ್ಲ ಸರ್. ಅದು ನಾನು ನೋಡಿದೆ, ನನ್ನ ಪರವಾಗಿ ಅಂತಲ್ಲ, ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತು ಅದೇನೋ ಮಾತಾಡಿದ್ದಾರೆ ಸರ್, ಅದೇನೋ ಅವ್ರು ಮಾಡಿಕೊಳ್ಳಿ ಸರ್, ಏನು ಇದ್ದೇ ಇರ್ತದಲ್ಲ ಸರ್. ಬಟ್ ನೋಡೋಣ ಸರ್ ಏನಾಗ್ತದೆ, ಅದು ಅವ್ರಿಗೆ ಗೊತ್ತಿರಬೇಕು. ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಅಸ್ತಿರೋರು, ಏನು ಗೊತ್ತಾಗ್ತದೆ ಸರ್. ಅದು ತಪ್ಪು ಸರ್, ಯಾರಾದರೂ ತಪ್ಪೇ ಸರ್. ನಮ್ಮ ಅದೇನು ಅವ್ರಿಗೆ ಗೊತ್ತಿರ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ದರ್ಶನ್ ಅವರು ಒಂದು ವೇದಿಕೆಯಲ್ಲಿ ಅವರು ಆಡಿದಂತಹ ಮಾತುಗಳು ಈಗ ಇಲ್ಲಿವರೆಗೂ ತೆಗೆದುಕೊಂಡು ಹೋಗ್ತಾ ಇದೆ. ದಿನನಿತ್ಯ ಉಮಾಪತಿಯವರು ಕೊಡುವಂತಹ ಈ ಸ್ಟೇಟ್ಮೆಂಟ್ನಿಂದ ಅವರು ಏನನ್ನ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಹೇಳ್ತಿದ್ದಾರೆ. ದಿವ್ಯ ಜೊತೆ ಒಂದು ಸ್ಪಷ್ಟ, ಇಬ್ಬರು ಕೂಡ ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದಂಥವ್ರು, ಒಟ್ಟು ಸೇರಿ ಚಿತ್ರವನ್ನು ಕೂಡ ಮಾಡಿದಂಥವ್ರು. ಇವತ್ತು ಬೇರೆ ಬೇರೆ ಕಾರಣಗಳಿಂದ ಒಂದು ಭಿನ್ನಾಭಿಪ್ರಾಯ ಶುರುವಾಗಿದೆ, ಪ್ರತ್ಯೇಕ ಕೂಡ ಆಗಿದ್ದಾರೆ. ಆದರೆ ಇಬ್ಬರು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೌಂಟರ್ಗಳನ್ನ ಕೊಟ್ಟುಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಪುನಃ ನಿರ್ಮಾಪಕ ಕೂಡ ಆಗಿರ್ತಕ್ಕಂಥ ಉಮಾಪತಿಯವರು ಮಾತನಾಡಿರುವಂಥದ್ದು, ಅಂದರೆ ನಾವು ಯಾವ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸಿನಿಮಾಗಳ ಮೂಲಕ ಈ ರೀತಿಯ ಸಂದೇಶಗಳನ್ನ ಕೊಡಬಾರ್ದು ಅನ್ನುವ ಮೂಲಕ ಮತ್ತೆ ನಟ ದರ್ಶನ್ ಅವರಿಗೆ ನೇರವಾಗಿ ಒಂದು ಟಕ್ಕರ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ದೇಹದ ತೂಕ ಇದ್ರೆ ಸಾಲದು, ಮಾತಲ್ಲಿ ತೂಕ ಇರಬೇಕು ಅನ್ನುವ ಮೂಲಕ ಮತ್ತೆ ದರ್ಶನ್ ಅವ್ರನ್ನ ಕೆಣಕಿದ್ದಾರೆ ಅನ್ನುವಂಥದ್ದು. ಜೊತೆಗೆ ನಾವು ಏನು ಮಾತಾಡ್ತೀವಿ ಅದನ್ನು ಹೊರಗಡೆ ಜನ ಏನು ಸ್ವೀಕರಿಸ್ತಾರೆ, ಹೇಗೆ ನೋಡ್ತಾರೆ ಅನ್ನೋದು ಕೂಡ ನಾವು ಜವಾಬ್ದಾರಿಯುತವಾಗಿ ಇರಬೇಕಾಗುತ್ತೆ ಅನ್ನುವ ಮೂಲಕವಾಗಿ ದರ್ಶನ್ ಅವರ ವಿಚಾರದಲ್ಲಿ ಮತ್ತೆ ಆಡಿದ ಮಾತು ಅಥವಾ ಆಗಿರುವಂಥ ಕಾಂಟ್ರವರ್ಸಿ ಎಲ್ಲದಕ್ಕೂ ಕೂಡ ಅವರೇ ಕೂಡ ಕಾರಣ ಅನ್ನುವಂಥ ರೀತಿಯಲ್ಲಿ ಉಮಾಪತಿಯವರು ತಮ್ಮನ್ನು ಸಮರ್ಥಿಸಿಕೊಂಡಂತೆ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಆ ಒಂದು ಇಬ್ಬರ ನಡುವಿನ ಜಟಾಪಟಿ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿದೆ ಈ ಎಲ್ಲ ಮಾತುಗಳು ಕೂಡ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.